ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನಾನು ಸರ್ವಪಿತೃ ಅಮಾವಾಸ್ಯೆ ಯಾವಾಗ ಇದೆ ಮತ್ತು ಈ ಸರ್ವಪಿತೃ ಅಮಾವಾಸ್ಯೆ ದಿವಸ ನಾವು ಯಾವಾಗ ಈ ಒಂದು ಪೂಜೆಯನ್ನು ಮಾಡಬೇಕು ಮತ್ತು ಏನಂದ್ರೆ ಅವತ್ತಿನ ದಿವಸ ಗ್ರಹಣ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಗ್ರಹಣ ಇದೆಯೋ ಇಲ್ವೋ, ಪೂಜೆ ಯಾವ ಟೈಮಿಗೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ. ಈ ಸರ್ವಪಿತೃ ಅಮಾವಾಸ್ಯೆ ಅನ್ನೋದು ಏನಪ್ಪ ಅಂತಂದ್ರೆ, ಈಗ ನಾವು ಕೆಲವೊಂದು ಪೂರ್ವಜರ ಅವ್ರು ತೀರ್ಕೊಂಡಿರೋ ಟೈಮು ಅದೇನೋ ತಿಳಿದಿರಲ್ಲ ನೋಡ್ರಿ. ಆ ಒಂದು ತಿಳಿದೇ ಇರುವಂತಹ ಒಂದು ಪೂರ್ವಜರ ಶ್ರಾದ್ದ ಕರ್ಮವನ್ನು ಈ ಒಂದು ಸರ್ವಪಿತೃ ಅಮಾವಾಸ್ಯೆಯಿಂದ ಮಾಡಲಾಗುತ್ತೆ. ಈ ಸರ್ವಪಿತೃ ಅಮಾವಾಸ್ಯೆ ಏನಪ್ಪ ಅಂತಂದ್ರೆ, ನಮ್ಮ ಮೃತ ಪೂರ್ವಜರನ್ನು ಗೌರವಿಸಲು ಮತ್ತು ಅವರಿಗೆ ಗೌರವ ಸಲ್ಲಿಸಲು ಸಮರ್ಪಣೆಯನ್ನು ಮಾಡಿರ್ತದೆ. ನಾವು ಇಷ್ಟು ದಿನ 15 ದಿವಸ ಏನು ಶ್ರಾದ್ದ ಇರ್ತೈತೆ ನೋಡ್ರಿ, ಆ ಟೈಮ್ ಒಳಗೆ ಯಾರು ಮಾಡಿರಲ್ಲ ಅಥವಾ ಅವ್ರಿಗೆ ಗೊತ್ತಿರಲ್ಲ ಅಥವಾ ಕೆಲವು ಸಲ ಬೇರೆ ಒಂದು ಕಾರಣದಿಂದ ಮಾಡೋಕ್ಕಾಗಿರಲ್ಲ, ಅಂಥವರು ಏನಂತಂದ್ರೆ ಈ ಒಂದು ಸರ್ವಪಿತೃ ಅಮಾವಾಸ್ಯೆ ದಿವಸ, ಮಹಾಲಯ ಅಮಾವಾಸ್ಯೆ ದಿವಸ ಒಂದು ಮಾಡ್ಬೇಕು ನೋಡ್ರಿ ಈ ಒಂದು ಶ್ರಾದ್ದವನ್ನು. ಈ ಮರಣದ ದಿನಾಂಕ ತಿಳಿದಿಲ್ಲದ ಎಲ್ಲ ಪೂರ್ವಜರ ಒಂದು ಶ್ರಾದ್ದ ಕರ್ಮವನ್ನು ಈ ಸರ್ವಪಿತೃ ಅಮಾವಾಸ್ಯೆ ದಿನ ಮಾಡಲಾಗುತ್ತೆ. ಈ ದಿನ ಏನಂತಂದ್ರೆ ಮಾಡಿದ್ರೂ ಅತ್ಯಂತ ಶ್ರೇಷ್ಠ ಅಂತಂದು ಹೇಳ್ಬೋದು. ಈ ವರ್ಷ ನೋಡ್ರಿ, ಈ ಒಂದು ಅಶ್ವಿನ್ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿ ಏನಪ್ಪ ಅಂತಂದ್ರೆ ಅಕ್ಟೋಬರ್ 1 ಮಂಗಳವಾರದಂದು ಪ್ರಾರಂಭ ಆಗುತ್ತೆ. ರಾತ್ರಿ 9 ಗಂಟೆ 39 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಅಕ್ಟೋಬರ್ 2 ಬುಧವಾರ ಮಧ್ಯಾಹ್ನ 12:18ಕ್ಕೆ ಈ ಅಮಾವಾಸ್ಯೆ ತಿಥಿ ಜಾರಿಯೊಳಗಿರುತ್ತೆ. ಈ ಒಂದು ಸರ್ವಪಿತೃ ಅಮಾವಾಸ್ಯೆ ದಿನದಂದು ಏನಪ್ಪ ಅಂತಂದ್ರೆ 3 ಶುಭ ಯೋಗಗಳು ಬರ್ತಾವೆ. ಆ ಟೈಮ್ ಒಳಗೆ ನಾವು ಪೂಜೆಯನ್ನು ಮಾಡ್ಬೋದು. ಈ ಒಂದು ಸರ್ವಪಿತೃ ಅಮಾವಾಸ್ಯೆ ದಿನ ದಾನವನ್ನು ಮಾಡೋದ್ರಿಂದ, ಸ್ನಾನವನ್ನು ಮಾಡಿ ದಾನವನ್ನು ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ. ನಮ್ಮ ಪೂರ್ವಿಕರಿಗಾಗಿ ತರ್ಪಣ ಮತ್ತು ಪಿಂಡದಾನ, ಶ್ರಾದ್ದ ಇತ್ಯಾದಿಗಳನ್ನು ಈ ಅಮಾವಾಸ್ಯೆ ದಿನ ಮಾಡೋದ್ರಿಂದ ಪೂರ್ವಜರಿಗೆ ಏನಪ್ಪ ಅಂತಂದ್ರೆ ಒಳ್ಳೆ ರೀತಿಯ ಅನುಗ್ರಹ ಆಗುತ್ತೆ ಮತ್ತು ಕುಟುಂಬದಲ್ಲಿ ನಮಗೆ ಸಂತೋಷ, ಶಾಂತಿ, ಸಮೃದ್ಧಿ ಬರುತ್ತೆ ಮತ್ತು ನಾವು ಪೂರ್ವಜರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಅಂತಂದು ಹೇಳ್ಬೋದು. ನಮಗೆಲ್ಲ ಗೊತ್ತಿರುವಂತೆ ಈ ಒಂದು ಪಿತೃಪಕ್ಷ ಏನಪ್ಪ ಅಂತಂದರೆ ಸೆಪ್ಟೆಂಬರ್ 18ರಿಂದನೇ ಪ್ರಾರಂಭ ಆಗೈತಿ. ಇದು ಮಹಾಲಯ ಅಥವಾ ಸರ್ವಪಿತೃ ಅಮಾವಾಸ್ಯೆಯೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಇದು ಅಕ್ಟೋಬರ್ 3ರಂದು ಆಚರಿಸಲ್ಪಡುತ್ತೆ. ಆನಂತರ ಇನ್ನೊಂದು ಏನಪ್ಪ ಅಂತಂದ್ರೆ, ಕೆಲವರು ಈ ಒಂದು ಪಿತೃದೋಷದಿಂದ ಬಳಲ್ತಿರ್ತಾರೆ ಜನರು. ಅಂಥವ್ರು ಏನಪ್ಪ ಅಂದರೆ ಈ ಪಿತೃದೋಷದ ಪೂಜೆಯನ್ನು ಮಾಡೋದ್ರ ಮೂಲಕ ಈ ಒಂದು ದೋಷದಿಂದ ಅವರು ಮುಕ್ತರಾಗ್ತಾರೆ. ಒಟ್ಟಿನಲ್ಲಿ ಈ ಒಂದು 15 ದಿವಸ ಯಾರು ಮಾಡೋಕ್ಕಾಗಿರಲ್ಲ, ಅದು ಅಮಾವಾಸ್ಯೆ ದಿವಸ ಕೊನೆಯ ಟೈಮ್ ಆಗಿರುತ್ತೆ ನೋಡ್ರಿ. ಆ ಟೈಮಲ್ಲಿ ಈ ಒಂದು ಪಿತೃಪಕ್ಷವನ್ನು ಮಾಡ್ಬೋದು. ಈ ಅವಧಿ ಈ ಟೈಮ್ ಒಳಗನ್ನು ಪೂರ್ಣ ಆಗುತ್ತೆ. ಗಯಾ ಮತ್ತು ಬಿಹಾರದೊಳಗೆ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾಗಿರುವಂಥ ಈ ಗಯಾ ಕ್ಷೇತ್ರದೊಳಗೆ ಪಿತೃದೋಷ ಪೂಜೆಯನ್ನು ಮಾಡ್ಬೋದು. ಅಂದರೆ ಶ್ರೇಷ್ಠ ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಅಲ್ಲಿಗೆ ಹೋಗಿ ಮಾಡೋಕ್ಕಾಗಲ್ಲ. ನಾರ್ಮಲ್ ನಾವು ನಮ್ಮ ಊರ ಕಡೆ ಯಾವ ಥರ ಮಾಡ್ತೀವಿ ಆ ಥರ ಮಾಡುವಂಥದ್ದು ನೋಡ್ರಿ. ಈ ಒಂದು ಸರ್ವಪಿತೃ ಅಮಾವಾಸ್ಯೆ ದಿನ ಇದು ಕೊನೆಗೊಳ್ಳುತ್ತೆ. ಮತ್ತು ಇನ್ನೊಂದು ಏನು ವಿಷಯ ಅಂತಂದ್ರೆ, ಈ ದಿನನ ಗ್ರಹಣ ಐತಿ ಅಂತಂದು ಹೇಳಲಾಗ್ತಿದೆ. ಹೀಗಾಗಿ ಸೂರ್ಯಗ್ರಹಣ ಇದೆ ಅಂತ ಹೇಳಲಾಗುತ್ತೆ. ಮತ್ತು ಈ ಗ್ರಹಣ ಯಾವಾಗಿದೆ ಮತ್ತು ನಾವು ಪೂಜೆಯನ್ನು ಯಾವ ಟೈಮಿಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡ್ರಿ. ಮತ್ತು ಈ ಒಂದು ಅಮಾವಾಸ್ಯೆ ದಿನ ನಮ್ಮ ಭಾರತದಲ್ಲಿ ಗ್ರಹಣ ಐತೋ ಇಲ್ಲೋ ಅನ್ನೋದನ್ನು ನೋಡೋಣ. ಸೂರ್ಯಗ್ರಹಣ ಏನಂತಂದರೆ ರಾತ್ರಿ ಅಕ್ಟೋಬರ್ 2ನೇ ತಾರೀಕು 9 ಗಂಟೆ 13 ನಿಮಿಷದಿಂದ ಪ್ರಾರಂಭ ಆಗುತ್ತೆ ಮತ್ತು 3 ಗಂಟೆ 17 ನಿಮಿಷದವರೆಗೆ ಇರ್ತೈತಿ. ಆ ಟೈಮಲ್ಲಿ ಮುಗಿತೈತಿ ಇದು ಸೂರ್ಯಗ್ರಹಣ. ಆ ಟೈಮಲ್ಲಿ ಏನಪ್ಪ ಅಂತಂದ್ರೆ ನಮಗೆ ರಾತ್ರಿ ಇರೋದ್ರಿಂದ ನಮ್ಮ ದೇಶದಲ್ಲಿ ಸೂರ್ಯ ಇನ್ನೂ ಬಂದಿರಲ್ಲ. ಅವಾಗ ಇದು ಏನಂದ್ರೆ ಬೇರೆ ದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ, ನಮಗೆ ಅವಾಗ ರಾತ್ರಿ ಇರುತ್ತೆ. ಸೊ ಹಾಗಾಗಿ ನಮಗೇನಂತಂದರೆ ಈ ಒಂದು ಗ್ರಹಣ ಆಚರಣೆ ಮಾಡುವಂಥದ್ದು ಇರಂಗಿಲ್ಲ. ಬೇರೆ ದೇಶಗಳಲ್ಲಿ ಈ ಗ್ರಹಣ ಕಾಣಿಸ್ಕೊಳ್ಳೋದ್ರಿಂದ ಅವರು ಇದನ್ನು ಮಾಡಬೇಕಾಗತ್ತೆ. ನಾವು ಈ ಒಂದು ಗ್ರಹಣದ ಆಚರಣೆಯನ್ನು ಮಾಡೋ ಅಷ್ಟಿಲ್ಲ. ನಾವು ಪಿತೃಪಕ್ಷದ ಒಂದು ಪೂಜೆಯನ್ನೆಲ್ಲ ಮಾಡ್ಕೋಬಹುದು ಈ ದಿವಸ. ನಮ್ಮ ಭಾರತದಲ್ಲಿ ಈ ಗ್ರಹಣ ಇಲ್ಲದೆ ಇರೋದ್ರಿಂದ ಯಾವುದೇ ಆತಂಕ ಇಲ್ಲದೆ ನಾವು ನಿರಾತಂಕವಾಗಿ ಮತ್ತು ಅಮಾವಾಸ್ಯೆ ಪೂಜೆ ಮತ್ತು ಪಿತೃಪೂಜೆಯನ್ನು ಮಾಡೋರು ಪಿತೃಪೂಜೆಯನ್ನು ಮಾಡ್ಕೋಬೋದು ಈ ದಿವಸ. ಯಾವುದೇ ತೊಂದರೆ ಏನೂ ಇಲ್ಲ.
ಆ ದಿನ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಇದೆ ಆ ಪದ್ಧತಿ ಆಚರಣೆ ಆ ಥರ ಮಾಡ್ಕೋಬಹುದು. ನೋಡಿರಿ, ಈ ಒಂದು ಟೈಮ್ ಯಾವಾಗಿದೆ ಅಂತಂದರೆ ಸರ್ವಪಿತೃ ಅಮಾವಾಸ್ಯೆ ಅಕ್ಟೋಬರ್ 1ರಂದು ರಾತ್ರಿ ಪ್ರಾರಂಭ ಆಗುತ್ತೆ. ಅಕ್ಟೋಬರ್ 2 ಮಧ್ಯಾಹ್ನ ಬುಧವಾರ 12:18ಕ್ಕೆ ಇದು ಅಮಾವಾಸ್ಯೆ ತಿಥಿ ಜಾರಿಯೊಳಗಿರುತ್ತೆ. ಈ ಒಂದು ಸರ್ವಪಿತೃ ಅಮಾವಾಸ್ಯೆ ದಿನ 3 ಶುಭಯೋಗಗಳು ಇರ್ತಾವೆ ನೋಡಿರಿ. ಬ್ರಹ್ಮಯೋಗ ಅಂದರೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತ, ಆ ಟೈಮಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು. ನಂತರ ಅಕ್ಟೋಬರ್ 3 ನಂತರ ಈ ಒಂದು ಸರ್ವಪಿತೃ ಅಮಾವಾಸ್ಯೆ ದಿನ ಉತ್ತರ ಫಲ್ಗುಣಿ ನಕ್ಷತ್ರ ಬೆಳಗ್ಗೆ 12:23ವರೆಗೆ ಇರುತ್ತೆ. ಮತ್ತು ಮಧ್ಯರಾತ್ರಿ 12:23ರಿಂದ ಪ್ರಾರಂಭವಾಗಿ ಅಕ್ಟೋಬರ್ 3ರಂದು ಬೆಳಗ್ಗೆ 6:15ವರೆಗೆ ಇರುತ್ತೆ. ಹಾಗಾಗಿ ಸರ್ವಪಿತೃ ಅಮಾವಾಸ್ಯೆ ದಿವಸ ಉತ್ತರ ಫಲ್ಗುಣಿ ನಕ್ಷತ್ರ ಬರೋದರಿಂದ 12:23ವರೆಗೆ ನೀವು ಹಸ್ತ ನಕ್ಷತ್ರ ಐತೆ ಆ ಟೈಮಲ್ಲಿ ಪೂಜೆಯನ್ನು ಮಾಡ್ಬೋದು. ಮತ್ತು 6:15ರಿಂದ 7:44 ಬೆಳಗ್ಗೆ 6:15ರಿಂದ 7:44 ಈ ಒಂದು ಟೈಮು. ಇಲ್ಲಾಂದರೆ 7:44ರಿಂದ 9:12 ಈ ಟೈಮಲ್ಲಿ ಅತ್ಯಂತ ಸರ್ವೋತ್ತಮ ಮುಹೂರ್ತ ಅಂತಂದು ಹೇಳ್ಬೋದು. ಈ ಟೈಮ್ ಒಳಗೆ ಪೂಜೆಯನ್ನು ಮಾಡಿರಿ. ಅಂದರೆ ಪಿತೃ ಪಕ್ಷ ಪೂಜೆಯನ್ನು ಮಾಡುವಂಥವ್ರು ಉತ್ತಮ ಮುಹೂರ್ತ. ನಂತರ 10:41ರಿಂದ 12:10ವರೆಗೆ ಇನ್ನೊಂದು ಟೈಮ್ ಐತೆ ನೋಡಿರಿ. ಈ ಒಂದು ಟೈಮಲ್ಲಿ ಮಾಡ್ಕೋಬೋದು. ಇದು ಒಂದಿಷ್ಟು ಮಾಹಿತಿ. ಮತ್ತು ಈ ಶ್ರಾದ್ದದ ಸಮಯವನ್ನು ಕೆಲವು ಪೂರ್ವಜರಿಗೆ ಪಿಂಡದಾನದ ಕೆಲಸವನ್ನು 3:30 ಒಳಗಡೆ ಮಾಡ್ಬೋದು. ನೋಡಿರಿ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಮತ್ತೆ ಒಂದು ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೊಂದು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಮತ್ತು ನಿಮಗೆ ಈ ವಿಷಯ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.